ಓಂ ತತ್ಸತ್ಯಂ ಸಜಿತಿ ಪ್ರಾಣಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1204ನೆಯ ಅನುಶಾಸನ ಪರ್ವದ 137ನೇ ಭಾಗ ಇದು. ನಾವೀಗ ನೋಡಬೇಕಾದದ್ದು ಕಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 92ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 159ನೇದ್ದು, ವೈಷ್ಣವ ಪಾಠದಲ್ಲಿ 155ನೇದ್ದು, ಉತ್ತರ ಭಾರತದ ಪಾಠದಲ್ಲಿ 102ನೇ ಅಧ್ಯಾಯ. ಈ ಅಧ್ಯಾಯಗಳಲ್ಲಿ 28 ಶ್ಲೋಕಗಳು ಈಗ ಸಮಾಪ್ತ ಆಗಿವೆ. ವಿವಿಧ ಕೃತ್ಯಗಳು, ಅವುಗಳಿಗೆ ಫಲ, ಇದನ್ನೆಲ್ಲ ಶ್ರವಣ ಮಾಡಬೇಕು ಅಂತ ಯುಧಿಷ್ಠಿರ ಬಯಸಿದಾಗ ಒಂದು ಸಂವಾದವನ್ನು, ಇಂದ್ರ ಮತ್ತು ಗೌತಮ ಅನ್ನೋ ಬ್ರಾಹ್ಮಣನ ನಡುವೆ ನಡೆದಂತಹ ಒಂದು ಸಂವಾದವನ್ನ ಅಲ್ಲಿ ಭೀಷ್ಮರು ಉದ್ಧರಿಸ್ತಾರೆ. ಗೌತಮ ಸಾಕಿದಂತಹ ಒಂದು ಆನೆಯನ್ನ ಇಂದ್ರ ಧೃತರಾಷ್ಟ್ರನ ರೂಪದಿಂದ ಬಂದು ಕದ್ದುಕೊಂಡು ಹೋಗ್ತಾನೆ. ಆತನಿಗೆ ಈ ಗೌತಮ ಕದ್ದುಕೊಂಡು ಹೋಗಬೇಡ ಅಂತ ಹೇಳ್ತಾನೆ. ಕದ್ದುಕೊಂಡು ನೀನು ಅದನ್ನು ಎಲ್ಲಿ ತಗೊಂಡು ಹೋದ್ರು, ಯಾವುದೇ ಪ್ರದೇಶಕ್ಕೆ ಆ ಆನೆಯನ್ನು ತಗೊಂಡು ಹೋದ್ರು ನಾನು ಅಲ್ಲಿಗೆ ಬಂದು ಆ ಆನೆಯನ್ನು ವಶಪಡಿಸ್ಕೊತೇನೆ ಅಂತ ಹೇಳ್ತಾನೆ. ಆ ಒಂದು ಭಾಗ ಇದು. ತತಃ ಪರಂ ಭಾಂತಿ ಲೋಕಾಃ ಸನಾತನಾಃ ಸುಪುಣ್ಯಗಂಧಾಃ ನಿರ್ಮಲಾಃ ವೀತಶೋಕಾಃ ಸೋಮಸ್ಯ ರಾಜ್ಞಃ ಸದನೇ ಮಹಾತ್ಮನಃ ತತ್ರ ತ್ವಾಹಂ ಹಸ್ತಿನಂ ಯಾತಯಿಷ್ಯೆ. ಎಲ್ಲ ವನಸ್ಪತಿಗಳ ಅಧಿಪತಿಯಾದಂತಹ ಚಂದ್ರನ ಲೋಕ ಅದ್ಭುತವಾದಂತಹ ಸೌಂದರ್ಯದಿಂದ ಕೂಡಿದಂಥದ್ದು. ತತ್ರತ್ವಾಹಂ ಹಸ್ತಿನಂ ಯಾತಯಿಷ್ಯೆ. ನೀನು ಅಲ್ಲಿಗೆ ಹೋದ್ರೂ ಕೂಡ ನಾನು ನಿನ್ನನ್ನು ಅಲ್ಲಿಯೇ ಬೆನ್ನಟ್ಟಿ ಬರ್ತೇನೆ, ಆ ಆನೆಯನ್ನು ಸೆಳೆದು ತರ್ತೇನೆ ಅಂತ ಒಂದು ಅನುವಾದ. ನೀನು ಎಲ್ಲಿಯೇ ಹೋದ್ರೂ ಆ ಲೋಕದಲ್ಲಿ ಆದ್ರೂ ನಿನ್ನನ್ನು ಶಿಕ್ಷೆಗೆ ಗುರಿಪಡಿಸ್ತೇನೆ ಅಂತ ಮತ್ತೊಂದು ಅನುವಾದ. ಧೃತರಾಷ್ಟ್ರ ರೂಪದ ಆ ಇಂದ್ರ ಅದಕ್ಕೆ ಉತ್ತರ ಹೇಳ್ತಾನೆ. ಯಾರು ದಾನಶೀಲರಾಗಿದ್ದಾರೆ ಮತ್ತೆ ತಾವು ಇನ್ನೊಬ್ಬರಿಂದ ದಾನ ತಗೊಳ್ಳಿಕ್ಕೆ ಸಂಕೋಚ ಪಡ್ತಾರೆ, ಅವ್ರ ಹತ್ರ ದಾನ ಕೊಡಬಾರದಂತಹ ವಸ್ತು ಯಾವುದೂ ಇಲ್ಲ. ಯಾವುದನ್ನಾದ್ರೂ ಯಾರಾದ್ರೂ ಕೇಳಿದರೆ ಕೊಡಬೇಕು ಅಂತ ಅಪೇಕ್ಷೆ ಪಟ್ರೆ ಕೊಟ್ಟೆ ಕೊಡ್ತಾರೆ. ಮತ್ತೆ ಕ್ಷಮಾಶೀಲರಾಗಿದ್ದಾರೆ, ಸತತವಾಗಿ ಪುಣ್ಯ ಕಾರ್ಯವನ್ನೇ ಮಾಡುವಂಥವರು. ನೀನು ಹೇಳಿದ ಸೋಮನ ಲೋಕ ಅವರಿಗೆ ಸಿಗ್ತದೆ, ನಾನು ಆ ಧೃತರಾಷ್ಟ್ರ ಅಲ್ಲಿಗೆ ಹೋಗುವವನಲ್ಲ. ಅದಕ್ಕೆ ಗೌತಮ, ವರುಣನ ಲೋಕಗಳಿವೆ, ದುಃಖ ಇತ್ಯಾದಿ ದುರ್ಗುಣಗಳಿಂದ ರಹಿತವಾದಂತಹ ಲೋಕಗಳು. ನೀನು ಅಲ್ಲಿಯೇ ಹೋದ್ರೂ ನಾನು ಬೆನ್ನಟ್ಟಿ ನಿನ್ನ ಬಳಿಗೆ ಬಂದು ಆ ಆನೆಯನ್ನ ವಶಪಡಿಸಿಕೊಳ್ತೇನೆ. ಮತ್ತೊಂದು ಕಡೆ ಅನುವಾದದಲ್ಲಿ ಹೇಳುವಂತೆ, ಅಲ್ಲಿಯಾದ್ರೂ ನಿನ್ನನ್ನು ಬಂದು ನಾನು ಯಾಚಿಸುವಂತೆ ಮಾಡ್ತೇನೆ, ಅಲ್ಲಿ ನಿನ್ನನ್ನು ಯಾಚಿಸುವಂತೆ ಮಾಡುವೆನು. ತತ್ರತ್ವಾಹಂ ಹಸ್ತಿನಂ ಯಾಚಯಿಷ್ಯೆ. ಯಾಚಯಿಷ್ಯೆ ಅನ್ನೋ ಪಾಠ ಸರಿಯಲ್ಲ, ಹಿಂದೆಲ್ಲ ಕಡೆ ಯಾತಯಿಷ್ಯೆ ಅಂತಾನೆ ಬಂದಿದೆ. ಅದರಿಂದ ಯಾತಯಿಷ್ಯೆ ಅನ್ನೋದನ್ನು ಇಟ್ಕೊಳ್ಬೇಕು ಅಂತ ನಾನು ಈಗಾಗಲೇ ಒಂದ್ಸರಿ ಹೇಳಿದೆ. ಅದನ್ನ ಕಳೆದ ದಿವಸ ಹೇಳಿದ್ದೆ.
ಅದಕ್ಕೆ ಇಂದ್ರ ಹೇಳಿದ, ಸ್ವಾಧ್ಯಾಯಶೀಲರಾದವರು, ಗುರುಸೇವಾ ಪರಾಯಣರಾದವರು, ಗುರುವಿಗೆ ಯಾವತ್ತೂ ಪ್ರತಿಕೂಲವಾದ ಮಾತನ್ನು ಆಡದವರು, ಗುರುಕರ್ಮಸು ಅಚೋದ್ಯಾಹ, ಗುರುವಿನ ಕೃತ್ಯ ಏನಾದರೂ ಮಾಡುವುದಿದ್ದರೆ ಅದಕ್ಕೆ ಹೇಳಿಸಿಕೊಂಡು ಮಾಡಬೇಕು ಅಂತಿಲ್ಲ. ಅವರಿಗೆ ಗುರು ಹೇಳದೇನೆ ಎಲ್ಲವನ್ನೂ ಮಾಡಬಲ್ಲಂಥವ್ರು. ಅವರಿಗೆ ಆ ಲೋಕಗಳು ಸಿಗ್ತವೆ. ಆದರೆ ನಾನೆಂದು ಅಲ್ಲಿಗೆ ಹೋಗುವಂಥವನಲ್ಲ. ಮುಂದೆ ಗೌತಮ ಹೇಳಿದ, ವರುಣಸ್ಯ ರಾಜ್ಞ, ವರುಣ ರಾಜನ ಲೋಕಗಳಿವೆ. ಅಲ್ಲಿ ರಜೋಗುಣ ಇಲ್ಲ, ಪವಿತ್ರವಾದಂತಹ ಗಂಧದಿಂದ ಕೂಡಿದಂತಹ ಲೋಕಗಳು. ನೀನು ಅಲ್ಲಿಯೇ ಹೋದ್ರೂ ನಾನು ಬೆನ್ನಟ್ಟಿ ಬಂದು ಆನೆಯನ್ನು ವಶಪಡಿಸ್ಕೊಳ್ತೇನೆ. ಅಲ್ಲಿಯಾದರೂ ನಿನ್ನನ್ನ ನಾನು ಶಿಕ್ಷೆಗೆ ಗುರಿಪಡಿಸ್ತೇನೆ ಅಂತ ಇನ್ನೊಂದು ಅನುವಾದ. ಅದಕ್ಕೆ ಇಂದ್ರ ಹೇಳಿದ, ಚಾತುರ್ಮಾಸ್ಯೈರ್ಯೇ ಯಜಂತೆ ಜನಾಹ ಸದಾ. ಚಾತುರ್ಮಾಸ್ಯ ಯಾಗ ಮಾಡುವಂಥವರು, ಸಾವಿರಾರು ಯಜ್ಞಗಳನ್ನು ಮಾಡುವಂಥವರು, ವೇದೋಕ್ತವಾದಂತಹ ವಿಧಿಗನುಸಾರವಾಗಿ 3 ವರ್ಷ ಶ್ರದ್ಧೆಯಿಂದ ಅಗ್ನಿಹೋತ್ರವನ್ನು ಮಾಡುವಂಥವರು, ಧರ್ಮದ ಭಾರವನ್ನ ಹೊತ್ತಂಥವರು, ಇಂಥವರು ಆ ಲೋಕಕ್ಕೆ ಹೋಗ್ತಾರೆ. ಆದರೆ ನಾನು ಯಾವತ್ತೂ ಅಲ್ಲಿ ಹೋಗುವವನಲ್ಲ. ಪರಂಗಂತ ಧೃತರಾಷ್ಟ್ರೋ ನ ತತ್ರ. ಧೃತರಾಷ್ಟ್ರ ಎಂಬ ಹೆಸರಿನ ನಾನು ಇದಕ್ಕಿಂತ ಹೆಚ್ಚಿನ ಲೋಕಕ್ಕೆ ಬೇಕಾದ್ರೆ ಹೋದೇನು, ಈ ಲೋಕಕ್ಕೆ ಹೋಗೋದಿಲ್ಲ ಅಂತ ಒಬ್ಬರು ಅದನ್ನ ಅನುವಾದ ಮಾಡಿದ್ದಾರೆ. ಪರಂ ಅಂದ್ರೆ ಇನ್ನೂ ಹೆಚ್ಚಿನ ಲೋಕ ಅಂತ ಒಂದು ಅರ್ಥ ಮಾಡಬಹುದು. ಪರಂ ಅಂದ್ರೆ ಆದರೆ ಅಂತ ಇನ್ನೊಂದು ಅರ್ಥ ಮಾಡಬಹುದು. ಹಿಂದೆ ಹೇಳಿದ ಗುಣ ಇದ್ದವರು, ಚಾತುರ್ಮಾಸ್ಯಾದಿ ಯಾಗಗಳನ್ನು ಮಾಡಿದವರು ಬೇಕಾದ್ರೆ ಆ ಲೋಕಕ್ಕೆ ಹೋಗ್ಲಿ. ಆದರೆ ನಾನು ಧೃತರಾಷ್ಟ್ರ ಆ ಲೋಕಕ್ಕೆ ಹೋಗೋದಿಲ್ಲ ಅಂತ ಇನ್ನೊಂದು ಅನುವಾದ. ಮುಂದೆ ಗೌತಮ ಹೇಳಿದ, ಇಂದ್ರನ ಲೋಕ ಇದೆ, ಶೋಕರಹಿತವಾದ್ದು, ಸಾಮಾನ್ಯ ಮಾನವರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ನಿನ್ನ ನಾನು ಅಲ್ಲಿಗೂ ಬೆನ್ನಟ್ಟಿ ಬಂದು ಆನೆಯನ್ನು ಮರಳಿ ತರ್ತೇನೆ, ಅಥವಾ ಇಂದ್ರನ ಲೋಕದಲ್ಲಿ ನಿನಗೆ ನಾನು ಯಾತನೆಗೆ ಗುರಿಪಡಿಸ್ತೇನೆ ಅಂತ ಗೌತಮ ಹೇಳಿದಾಗ ಇಂದ್ರ ಹೇಳಿದ, 1000 ಹಸುಗಳಿಗೆ ಒಡೆಯನಾದವನಾಗಿದ್ದು, ಪ್ರತಿ ವರ್ಷವೂ ಕೂಡ 100 ಗೋವುಗಳನ್ನು ಸ್ವಯಂ ದಾನ ಮಾಡುವಂಥವನು, ನಾನು ಒಂದು ಶ್ಲೋಕವನ್ನು ವ್ಯತ್ಯಾಸವಾಗಿ ಹೇಳಿದೆ. ಇಂದ್ರನ ಲೋಕಕ್ಕಾದರೂ ನಿನ್ನನ್ನು ಬೆನ್ನಟ್ಟಿ ಬರ್ತೇನೆ ಅಂತ ಗೌತಮ ಹೇಳಿದಾಗ ಧೃತರಾಷ್ಟ್ರ ಈ ಮುಂತಿನಂತೆ ಹೇಳ್ತಾನೆ, 100 ವರ್ಷ ಬದುಕಿರುವಂತಹ ಮನುಷ್ಯ, ವೇದಾಧ್ಯಯನ ಮಾಡಿದವನು, ಅವನು ಇಂದ್ರಲೋಕಕ್ಕೆ ಹೋಗಲಿ, ಆದರೆ ನಾನು ಧೃತರಾಷ್ಟ್ರ ಆ ಲೋಕಕ್ಕೆ ಹೋಗುವವನಲ್ಲ. ಮುಂದೆ ಗೌತಮ ಪ್ರಾಜಾಪತ್ಯ ಲೋಕಗಳ ಬಗ್ಗೆ ಪ್ರಸ್ತಾವಿಸಿದ. ಅದಕ್ಕೆ ಉತ್ತರವಾಗಿ ಧೃತರಾಷ್ಟ್ರ, ಯಾರು ರಾಜಸೂಯ ಯಾಗ ಮಾಡಿ ಚಕ್ರವರ್ತಿ ಪದದಲ್ಲಿ ಅಭಿಷಿಕ್ತರಾಗಿರ್ತಾರೋ, ಮಹಾತ್ಮರಾಗಿರ್ತಾರೋ, ಅವಭೃತ ಸ್ನಾನ ಮಾಡಿರ್ತಾರೋ ಅಶ್ವಮೇಧ ಯಾಗದ ಬಳಿಕ, ಅವರು ಪ್ರಾಜಾಪತ್ಯ ಲೋಕಕ್ಕೆ ಹೋಗಲಿ, ಆದರೆ ನಾನೆಂದೂ ಅಲ್ಲಿಗೆ ಹೋಗುವಂಥವನಲ್ಲ. ಮುಂದೆ ಗೌತಮ ಪ್ರಾಜಾಪತ್ಯ ಲೋಕಕ್ಕಿಂತ ಮೇಲಿನ ಗೋಲೋಕಗಳಿವೆ, ಅದರ ಬಗ್ಗೆ ಪ್ರಸ್ತಾವಿಸಿದೆ. ಅದಕ್ಕೆ ಉತ್ತರವಾಗಿ, ಯಾರು 1000 ಹಸುಗಳಿಗೆ ಒಡೆಯನಾಗಿದ್ದು ಮತ್ತೆ ಪ್ರತಿ ವರ್ಷವೂ
ತಾನು ಸ್ವಯಂ ಗೋದಾನ ಮಾಡುವಂಥವನು, ಪ್ರತಿ ವರ್ಷವೂ ಅಂದ್ರೆ ಪ್ರತಿ ಕಾಲದಲ್ಲಿಯೂ ಅಂತ ಇಷ್ಟೇ ಅರ್ಥ. ನಿರ್ದಿಷ್ಟವಾಗಿ ವರ್ಷ ಅಂತಾನೆ ಏನು ಅರ್ಥ ಅಲ್ಲ ಅದಕ್ಕೆ. ಯಾವಾಗಲೂ ಅನುಕೂಲ ಆದಾಗೆಲ್ಲ ಗೋದಾನ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ನೈಷ್ಠಿಕ ಬ್ರಹ್ಮಚಾರಿಯಾಗಿದ್ದು ವೃದ್ಧಾಪ್ಯವನ್ನ ಹೊಂದಿ ಮುಂದೆ ಮರಣಿಸ್ತಾನ, ಅವನು ಆ ಗೋಲೋಕಕ್ಕೆ ಹೋಗಲಿ, ನಾನು ಹೋಗೋದಿಲ್ಲ. ಪ್ರಭಾಸ, ಮಾನಸ ಸರೋವರ, ಪುಷ್ಕರಾದಿ ಕ್ಷೇತ್ರಗಳು, ನೈಮಿಷ ತೀರ್ಥ, ಬಾಹುದಾ ನದಿ ಮೊದಲಾದ ನದಿಗಳು, ಗೌತಮಿ, ಸರಸ್ವತಿ, ದೃಷದ್ವತಿ, ಯಮುನಾ, ಈ ಪುಣ್ಯ ನದಿಗಳು, ಆ ನದಿಗಳಿಗೆ ಪ್ರಯಾಣ ಮಾಡುವಂಥ ಅನೇಕ ಜನ ವ್ರತನಿಷ್ಠನಾದವರು. ಅವರೆಲ್ಲ ಗೋಲೋಕಕ್ಕೆ ಹೋಗಲಿ, ಅಲ್ಲಿ ವಾಸ ಮಾಡಲಿ, ಆದ್ರೆ ನಾನು ಅಲ್ಲಿ ಹೋಗೋನಲ್ಲ. ಮುಂದೆ ಗೌತಮ ಬ್ರಹ್ಮಲೋಕದ ಬಗ್ಗೆ ಪ್ರಸ್ತಾವಿಸಿದ. ಚಳಿಯ ಭಯವಿಲ್ಲ, ಸೆಕೆಯ ಭಯ ಇಲ್ಲ, ಹಸಿವು ನೀರಡಿಕೆ ಅಲ್ಲಿಲ್ಲ, ಪುಣ್ಯ ಪಾಪಗಳಿಲ್ಲ. ಬ್ರಹ್ಮಲೋಕಕ್ಕೆ ನೀನು ಹೋದ್ರೂ ನಾನು ಅಲ್ಲೇ ಬರ್ತೇನೆ ಅಂತ ಗೌತಮ ಹೇಳಿದ. ಧೃತರಾಷ್ಟ್ರ ಅದಕ್ಕೆ ಹೇಳಿದ, ಸರ್ವಸಂಗ ಪರಿತ್ಯಾಗ ಮಾಡಿದವರು, ಮನಸ್ಸನ್ನು ಹಿಡಿತದಲ್ಲಿಟ್ಕೊಂಡಂಥವ್ರು, ಅಧ್ಯಾತ್ಮ ಜ್ಞಾನ, ಅಷ್ಟಾಂಗ ಯೋಗ ಇತ್ಯಾದಿಗಳನ್ನ ರೂಢಿಸಿಕೊಂಡಂಥವ್ರು ಬ್ರಹ್ಮಲೋಕಕ್ಕೆ ಹೋಗಲಿ, ನಾನು ಧೃತರಾಷ್ಟ್ರ ಅಲ್ಲಿ ಹೋಗುವಂಥವನಲ್ಲ. ನತತ್ರ ಧೃತರಾಷ್ಟ್ರಸ್ಥೆ ಶಕ್ಯೋ ದೃಷ್ಟು ಮಹಾಮುನೆ. ನೀನು ಅಲ್ಲಿಗೆ ಹೋದ್ರೂ ಧೃತರಾಷ್ಟ್ರ ನಿನ್ನ ಕಣ್ಣಿಗೆ ಅಲ್ಲಿ ಬೀಳುವವನಲ್ಲ. ಅದಕ್ಕೆ ಗೌತಮ ಹೇಳಿದ, ಯಾರು ರಥಂತರ ಸಾಮ, ಬೃಹತ್ ಸಾಮ ಮೊದಲಾದನ್ನ ಗಾನ ಮಾಡ್ತಾರೆ, ಮತ್ತೆ ಎಲ್ಲಿ ಯಾಜ್ಞಿಕರಾದವರು ಪುರೋಹಿತರು ಯಜ್ಞ ವೇದಿಗಳನ್ನ ಅಂದ್ರೆ ಯಜ್ಞ ವೇದಿಕೆಗಳನ್ನ ಕಮಲದ ಹೂಗಳಿಂದ ಅಲಂಕರಿಸಿರ್ತಾರೆ, ಆ ಜಾಗದಲ್ಲೇ ರಥಂತರ ಸಾಮ ಮತ್ತು ಬೃಹತ್ ಸಾಮಗಳ ಗಾನ ಕೂಡ ಆಗ್ತದೆ. ಸೋಮಪಾನ ಮಾಡಿದವರು ಕುದುರೆಗಳನ್ನು ಏರಿ ಅಲ್ಲಿಗೆ ಬರ್ತಾರೆ ಅಂತ ಒಬ್ಬರದ್ದು ಅನುವಾದ ಮಾಡಿದ್ದಾರೆ. ಸೋಮಪಾನ ಮಾಡುವಂತ ಇಂದ್ರ ಅಶ್ವವನ್ನೇರಿ ಅಲ್ಲಿಗೆ ಬರ್ತಾನೆ, ಸೋಮಪೀಥಿ ಅಂತ ಹೀಗೆ ಅದರ ಅನುವಾದ ಇದೆ. ಯತ್ರೋಪಯಾತಿ ಹರಿಬಿಹಿ ಸೋಮಪೀಥಿ. ನೀನು ಅಲ್ಲಿ ಹೋದ್ರೂ ನಾನು ನಿನ್ನ ಬಳಿಗೆ ಬರ್ತೇನೆ, ಆನೇನು ವಶಪಡಿಸ್ಕೋತೀನಿ ಅಂತ ಗೌತಮ ಹೇಳಿದ. ಮತ್ತೆ ಅವನಿಗೆ ಹೇಳಿದ, ನೀನು ಧೃತರಾಷ್ಟ್ರನಲ್ಲ, ನನಗೆ ಗೊತ್ತಿದೆ, ವೃತ್ರಾಸುರನ ಸಂಹಾರಕನ ಅಂತ ಇಂದ್ರ ನೀನು. ಮತ್ತೆ ವ್ಯತಿಕ್ರಮಂತಂ ಭುವನಾನಿ ವಿಶ್ವ, ಇಡೀ ಭುವನವನ್ನೆಲ್ಲ ನೀನು ಸಂಚಾರ ಮಾಡ್ತಾ ಇದ್ದಿ. ವಿಶ್ವಾಭುವನಾನಿ ಅಂತ ವೈದಿಕದ ಪ್ರಯೋಗ ಇಲ್ಲಿರೋದನ್ನು ಗಮನಿಸಬೇಕು. ವೈದಿಕ ಪ್ರಯೋಗದಂತೆ ಇದಿದೆ. ವಿಶ್ವಾನಿ ಭುವನಾನಿ, ಭುವನಾನಿ ವಿಶ್ವಾನಿ ಅಂತಿರಬೇಕಾದದ್ದು ವಿಶ್ವ ಅಂತಿದೆ. ಮಹಾಭಾರತ ಆ ದೃಷ್ಟಿಯಿಂದ ವೇದ ಸದೃಶವಾದದ್ದು, ವೇದಕ್ಕೆ ಸಮಾನವಾದ್ದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ನೀನು ಇಂದ್ರ ಅನ್ನೋದು ನನಗೆ ಗೊತ್ತು. ಕಚ್ಚಿನ್ನ ವಾಚ ವೃಜನಂ ಕದಾಚಿತ. ನಾನೇನಾದರೂ ಹೆಚ್ಚು ಕಡಿಮೆ ಮಾತನಾಡಿ ನಿನ್ನ ಮನಸ್ಸನ್ನು ನೋಯಿಸಿದ್ನಾ ಹೇಗೆ ಅಂತ ಕೇಳಿದ ಗೌತಮ. ಅದಕ್ಕೆ ಈ ಶತಕ್ರತು ಈ ಮುಂದಿನಂತೆ ಹೇಳಿದ, ನೀನು ಹೇಳಿದಂತೆ ನಾನು ಇಂದ್ರನೇ ಹೌದು. ನಿನ್ನ ಈ ಒಂದು ಆನೆಯನ್ನ ಕದ್ದ ಕಾರಣಕ್ಕೆ ನಾನೇನಾದರೂ ಜಗತ್ತಿನ ಅಪವಾದಕ್ಕೆ ಗುರಿಯಾಗುವಂತ ಸಾಧ್ಯತೆಯೂ ಇದೆ. ಆದ್ರಿಂದ ನೀನು ನನಗೆ ಏನು ಮಾಡಬೇಕು ಅಂತ ಹೇಳಬೇಕು. ನೀನು ಹೇಗೆ ಹೇಳ್ತೀಯೋ ಹಾಗೆ ನಾನು ಮಾಡ್ತೇನೆ. ನನಗೆ ಧರ್ಮವನ್ನು ತೋರಿಸು ಅಂತ ಕೇಳ್ಕೊಂಡ ಇಂದ್ರ. ಅವನು ಹೇಳಿದ ಆ ಶ್ಲೋಕ ಇದೆಯಲ್ಲ, ಅದನ್ನ ಸರಳವಾಗಿ ಹೀಗೆ ಅನುವಾದ ಮಾಡಿದ್ದಾರೆ. ನಿನ್ನ ಆನೆಯನ್ನು ಅಪಹಾರ ಮಾಡಿದ ಕಾರಣಕ್ಕಾಗಿ ಪ್ರಜೆಗಳ ದೃಷ್ಟಿಯಲ್ಲಿ ನಾನೊಂದು ಪರಿವಾದ ಅಂದ್ರೆ ಅಪವಾದಕ್ಕೆ ಬಿದ್ದಿದ್ದೇನೆ.
ಗಜದ ಕಾರಣದಿಂದಾಗಿ, ಗಜದ ಸಂಬಂಧದಿಂದಾಗಿ ಪ್ರಜಾನಾಂ ಲೋಕಪಥಂ, ಪ್ರಜೆಗಳ ಒಂದು ಮಾತನಾಡುವಿಕೆ, ಅವರು ವದಂತಿ ಏನ್ ಹೇಳ್ತಾರೆ, ಈಗ ಇಂದ್ರ ಮಾಡಿಬಿಟ್ನಂತೆ ಅಂತ ಇಂದ್ರನ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ, ಅದು ಲೋಕಪಥ. ಗಜದ ಪರಿವಾದ, ಆನೆಗೆ ಸಂಬಂಧಪಟ್ಟಂತ ಒಂದು ಮಾತುಕತೆ, ಅದಕ್ಕೆ ನಾನೀಗ ಬಲಿಯಾಗಿದ್ದೇನೆ, ಇದರ ಪರಿಹಾರಕ್ಕಾಗಿ ನಾನು ಏನ್ ಮಾಡಬೇಕು ಅಂತ ಅವನು ಕೇಳಿದ. ಗೌತಮ ಹೇಳಿದ, ಈ ಆನೆ ಮರಿಯನ್ನ ನೀನು ನನಗೆ ಮರಳಿ ಕೊಟ್ಟುಬಿಡು. ಶ್ವೇತಂ ಕರೇಣುಂ, ಬಿಳಿಯ ಆನೆ ಮರಿಯದು ನನ್ನ ಮಗನ ರೂಪದಲ್ಲಿತ್ತು. ಈ ಅರಣ್ಯದಲ್ಲಿ ನಾನು ಒಂಟಿಯಾಗಿದ್ದೆ, ನನಗದು ಜೊತೆಗಾರನಾಗಿತ್ತು. ನೀನು ನನಗೆ ಆನೆ ಮರಿಯನ್ನ ಕೊಟ್ಟುಬಿಡು, ನಿನಗೆ ಅದರಿಂದ ಏನಾಗಬೇಕಾದ್ದಿಲ್ಲ. ಅದಕ್ಕೆ ಇಂದ್ರ ಹೇಳಿದ, ಈ ಆನೆ ನಿನ್ನ ಕಡೆಗೆ ನೋಡ್ತಾ ನಿನ್ನ ಕಡೆಗೆ ಧಾವಿಸಿ ಬರ್ತಾ ಇದೆ. ನಿನ್ನ ಬಳಿಗೆ ಬಂದು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡುವಂತೆ ಕಾಣ್ತಾ ಇದೆ. ಇದನ್ನ ಸ್ವೀಕಾರ ಮಾಡು, ನೀನು ಹೇಳಿದಂತೆ ನಾನು ನಡ್ಕೊಳ್ತೇನೆ. ನಿನಗೆ ನಮಸ್ಕಾರ ಇರಲಿ, ನಮಶ್ಚ ತೇಸ್ತು. ಗೌತಮ ಹೇಳಿದ, ನಿನಗೆ ಯಾವಾಗಲೂ ಮಂಗಳವಾಗಲಿ, ಅದನ್ನ ನಾನು ಧ್ಯಾನ ಮಾಡ್ತೇನೆ, ನನಗೂ ಆಶೀರ್ವಾದ ಮಾಡು, ಈ ಆನೆಯನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ. ಅದಕ್ಕೆ ಇಂದ್ರ ಹೇಳಿದ, ನಿನ್ನಂಥ ಒಬ್ಬ ಜ್ಞಾನಿಯಾದ ಬ್ರಾಹ್ಮಣನ ಸಂಪರ್ಕದಿಂದ ನನಗೂ ಒಂದಿಷ್ಟು ಜ್ಞಾನ ಬಂದಂತಾಯ್ತು. ಆ ಇಂದ್ರ ಬ್ರಾಹ್ಮಣನನ್ನೇ ಗೌರವಿಸಿದ. ಜ್ಞಾನಿಗಳಲ್ಲಿ ಯಾವತ್ತೂ ವೇದಗಳೆಲ್ಲ ಇರ್ತವೆ. ವೇದಾಹ ನಿಹಿತಾಹ ವೈ ಗುಹಾಯಾಮ್ ತೇಷಾಂ ತ್ವಯೈಕೇನ ಮಹಾತ್ಮನಾಸ್ಮಿ ವೃದ್ಧ ತಸ್ಮಾತ್ ಪ್ರತೀತಿಮಾಂಸ್ತೇಹ ಮಧ್ಯ ಹಂತೈಹಿ ಬ್ರಾಹ್ಮಣ ಕ್ಷಿಪ್ರಂ. ಆ ಆನೆಯ ಜೊತೆಗೆ ನಿನಗೆ ಸದ್ಗತಿ ಆಗಲಿ, ಶ್ರೇಷ್ಠ ಲೋಕಗಳು ಸಿಗಲಿ. ಇಂದ್ರ ಆ ಆನೆ ಮತ್ತೆ ಗೌತಮ ಇವರೆಲ್ಲರನ್ನು ಕರ್ಕೊಂಡೇ ಶ್ರೇಷ್ಠವಾದಂತಹ ಲೋಕಕ್ಕೆ, ಸದ್ಗತಿಗೆ ಹೋದ. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತಿಯನ್ನು ಕಾಣ್ತದೆ. ಇದೊಂದು ಅನೇಕ ಧರ್ಮಗಳ ಶಾಸನ ರೂಪವಾಗಿರುವಂತಹ ಅಧ್ಯಾಯ. ಯಾವ ಧರ್ಮವನ್ನು ಮಾಡಿದರೆ ಯಾವ ಲೋಕ ಇತ್ಯಾದಿಗಳನ್ನು ಹೇಳಿರುವಂತಹ ಭಾಗ. ಇದನ್ನ ಜಿತೇಂದ್ರಿಯನಾಗಿ ಪಠನ ಮಾಡಬೇಕು ಅಥವಾ ಶ್ರವಣ ಮಾಡಬೇಕು. ಅವನು ಬ್ರಹ್ಮನ ಲೋಕಕ್ಕೆ ಹೋಗ್ತಾನೆ ಈ ಗೌತಮನಂತೆ. ಮುಂದಿನ ಅಧ್ಯಾಯದಲ್ಲಿ ಭಗೀರಥ ಮತ್ತು ಬ್ರಹ್ಮದೇವ ಇವರಿಬ್ಬರ ನಡುವೆ ನಡೆದಂತಹ ಒಂದು ಸಂವಾದದ ಉಲ್ಲೇಖ ಇದೆ. ಅನೇಕ ರೀತಿಯಾದಂತಹ ದಾನ, ತಪಸ್ಸು ಮೊದಲಾದವುಗಳಿಗಿಂತ ಅನಶನ ವ್ರತ ಅನ್ನುವುದು ಬಹಳ ಶ್ರೇಷ್ಠವಾದದ್ದು ಅಂತ ಈ ಅಧ್ಯಾಯದಲ್ಲಿ ವರ್ಣಿಸ್ತಾರೆ. ಯುಧಿಷ್ಠಿರ ಕೇಳ್ತಾನೆ, ಅನೇಕ ಪ್ರಕಾರದ ದಾನಗಳನ್ನು ಹೇಳಿದ್ದಿ, ಅದರ ಫಲಗಳನ್ನ, ಸತ್ಯ, ಅಹಿಂಸಾ ಇವುಗಳ ಮಹತ್ವವನ್ನು ಹೇಳಿದ್ದಿ, ಮತ್ತೆ ಸ್ವಪತ್ನಿ ನಿಷ್ಠನಾದವನಿಗೆ ಸಿಗುವಂತಹ ಫಲವನ್ನು ಹೇಳಿದ್ದಿ, ತಪಸ್ಸಿನ ಒಂದು ಬಲಕ್ಕಿಂತ ಹೆಚ್ಚಿನ ಶಕ್ತಿ ಇನ್ಯಾವುದಾದ್ರೂ ಧರ್ಮಕ್ಕಿದ್ರೆ ಅದನ್ನೊಂದಿಷ್ಟು ಹೇಳು. ಆಗ ಭೀಷ್ಮರು ಹೇಳಿದ್ರು, ತಪಸ್ಸು ಶ್ರೇಷ್ಠವಾದ ಧರ್ಮವೇ, ಆದರೆ ಅನಶನ ಅನ್ನುವುದು ಈ ತಪಸ್ಸಿಗಿಂತ ಶ್ರೇಷ್ಠವಾದಂತಹ ಒಂದು ಧರ್ಮ. ಅನಶನ ಅಂದ್ರೆ ಉಪವಾಸ ಇರುವುದು ಅಂತಲೇ ಏನು ಅರ್ಥ ಇಲ್ಲ. ಒಂದು ದಿನದಲ್ಲಿ ನಿರ್ದಿಷ್ಟ ಕಾಲಗಳಲ್ಲಿ ಮಾತ್ರ ಭೋಜನ ಮಾಡುವುದು. ಸಾಯಂ ಪ್ರಾತಃ ದ್ವಿಜಾತೀನಾಂ ಭೋಜನಂ ವೇದ ನಿರ್ಮಿತಂ ಅಂತ ಹಿಂದೆ ಮಹಾಭಾರತದಲ್ಲೇ ನಾವು ನೋಡಿದ್ದೇವೆ. ಬೆಳಗಿನ ಒಂದು ಹೊತ್ತು, ಸಾಯಂಕಾಲದ ಒಂದು ಹೊತ್ತು ಊಟ ಮಾಡೋದು, ಮಧ್ಯೆ ಉಪವಾಸ ಮಾಡುವುದು, ಅದನ್ನೇ ಅನಶನ ಅಂತ ಹೇಳ್ತಾರಷ್ಟೆ. ಅದು ನನ್ನ ಅಭಿಪ್ರಾಯ. ಭಗೀರಥ ಮತ್ತೆ ಬ್ರಹ್ಮನಿಗೆ ನಡೆದಂತ ಒಂದು ಇತಿಹಾಸದ ಉಲ್ಲೇಖವನ್ನು ಮಾಡ್ತೀನಿ, ಅದನ್ನ ಕೇಳು. ಅವನು ದೇವಲೋಕ, ಗೋಲೋಕ, ಋಷಿಲೋಕ ಇದನ್ನೆಲ್ಲ ದಾಟಿ ಬ್ರಹ್ಮಲೋಕಕ್ಕೆ ಬಂದ ಭಗೀರಥ. ಅದನ್ನು ಬ್ರಹ್ಮ ನೋಡಿದಂತೆ. ಅವನು ಈ ಭಗೀರಥನನ್ನು ಕೇಳಿದ, ಬ್ರಹ್ಮಲೋಕಕ್ಕೆ ಬರೋದು ಬಹಳ ಕಷ್ಟದ್ದು,
ದೇವತೆಗಳಿಗೂ ಗಂಧರ್ವರಿಗೂ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಪಸ್ಸನ್ನ ಮಾಡದೆ ಹೋದ್ರೆ ಮನುಷ್ಯರಿಗೂ ಸಾಧ್ಯ ಆಗೋದಿಲ್ಲ. ಮನುಷ್ಯರಿಗಂತೂ ಸಾಧ್ಯ ಆಗೋದೇ ಇಲ್ಲ. ನೀನ್ ಹೇಗೆ ಇಲ್ಲಿಗೆ ಬಂದೆ? ಅದಕ್ಕೆ ಅವನು ಹೇಳಿದ, ನಾನು ನಿತ್ಯ ಬ್ರಾಹ್ಮಣರಿಗೆ ಅನ್ನದಾನಾದಿಗಳನ್ನು ಮಾಡ್ತಿದ್ದೆ. ಈ ವ್ರತವನ್ನು ನಿಷ್ಠೆಯಿಂದ ಮಾಡಿದರೂ ಕೂಡ ನಾನು ಈ ಬ್ರಹ್ಮಲೋಕಕ್ಕೆ ಬರಲಿಕ್ಕೆ ನಾನು ಆ ಮಾಡಿದಂಥ ಅನ್ನದಾನ, ಸ್ವರ್ಣದಾನ ಇದೇನು ಕಾರಣ ಅಲ್ಲ. ಮತ್ತೆ 10 ಯಜ್ಞಗಳನ್ನು, ಒಂದು ರಾತ್ರಿಯಲ್ಲಿ ಮುಕ್ತಾಯ ಕಾಣುವಂತ 10 ಯಜ್ಞಗಳನ್ನು, ಏಕರಾತ್ರ ಅಂದ್ರೆ ಒಂದೇ ದಿವಸದಲ್ಲಿ ಮುಗಿಯುವಂತ ಯಜ್ಞಗಳು ಕೆಲವು, ಒಂದು ರಾತ್ರಿಯಲ್ಲಿ ಪೂರ್ಣ ಆಗುವಂತಹ 10 ಯಜ್ಞಗಳನ್ನು ನಾನು ಮಾಡಿದೆ. ಅನುವಾದಗಳು ಬೇರೆ ಬೇರೆ ರೀತಿಯಾಗಿವೆ. ನನಗೆ ಹಿಡಿಸಿದಂತ ಅನುವಾದವನ್ನು ಓದ್ತಿದ್ದೇನೆ. ಒಂದು ರಾತ್ರಿಯಲ್ಲಿ ಪೂರ್ಣ ಆಗುವ 10 ಯಜ್ಞಗಳನ್ನ, 5 ರಾತ್ರಿಯಲ್ಲಿ ಪೂರ್ಣ ಆಗುವ 10 ಯಜ್ಞಗಳನ್ನ, 11 ರಾತ್ರಿಯಲ್ಲಿ ಪೂರ್ಣ ಆಗುವಂತಹ 11 ಯಜ್ಞಗಳನ್ನ, 100 ಜ್ಯೋತಿಷ್ಣೋಮ ಯಾಗಗಳನ್ನು ಮಾಡಿದೆ. ಆದ್ರೆ ಅವುಗಳ ಫಲದಿಂದ ನಾನು ಈ ಬ್ರಹ್ಮಲೋಕಕ್ಕೆ ಬರಲಿಲ್ಲ. ಮತ್ತೆ ಗಂಗಾ ನದಿಯ ತೀರದಲ್ಲಿ ದೀರ್ಘಕಾಲ ವಾಸ ಮಾಡಿದೆ, ತಪಸ್ಸು ಮಾಡಿದೆ. ಅಲ್ಲಿ 1000 ಹೇಸರಗತ್ತೆಗಳನ್ನ, ಕನ್ಯೆಯರನ್ನ ದಾನ ಮಾಡಿದೆ. ಬ್ರಹ್ಮಲೋಕಕ್ಕೆ ಬರಲಿಕ್ಕೆ ಅದೇನೂ ಕಾರಣ ಅಲ್ಲ. ಪುಷ್ಕರ ಕ್ಷೇತ್ರದಲ್ಲಿ ಸಾವಿರಾರು ಬಾರಿ ಬ್ರಾಹ್ಮಣರಿಗೆ 1,00,000 ಕುದುರೆಗಳನ್ನ, ಗೋವುಗಳನ್ನ, ಚಿನ್ನದ ಆಭರಣದಿಂದ ಕೂಡಿದಂತಹ 60,000 ಕನ್ಯೆಯರನ್ನು ದಾನ ಮಾಡಿದೆ. ಅದರ ಫಲವಾಗಿಯೂ ನಾನು ಇನ್ನು ಬ್ರಹ್ಮಲೋಕಕ್ಕೆ ಬರಲಿಲ್ಲ. ಗೋಸವ ಅನ್ನುವಂಥ ಒಂದು ಯಜ್ಞವನ್ನ ಮಾಡಿದೆ. ಅದರಲ್ಲಿ 10 ಅರ್ಬುದ ಗೋವುಗಳನ್ನ ದಾನ ಮಾಡಿದೆ. 100 ಕೋಟಿ ದಾನಗಳನ್ನು, ಹಸುಗಳು ಅಂತ ಅದಕ್ಕೆ ಅರ್ಥ. ಆ ಯಜ್ಞಕ್ಕೆ ಬಂದಂಥವರಿಗೆ ಪ್ರತಿಯೊಬ್ಬರಿಗೂ ಕೂಡ 10 ಗೋವುಗಳು ಸಿಕ್ಕವು. 10 ಕೋಟಿ ಜನ ಸಿಕ್ಕಿರಬೇಕು, ಅಲ್ಲಿ ಬಂದಿದ್ದಿರಬೇಕು. ಒಬ್ಬೊಬ್ಬರಿಗೆ 10 ಹಸುಗಳು ಸಿಕ್ಕರೆ ಒಟ್ಟಾರೆ ಅವು 100 ಕೋಟಿ ಗೋವುಗಳಾದವು. ಆದರೆ ಅದರ ಫಲದಿಂದಾಗಿ ಏನು ಇಲ್ಲಿ ಬರಲಿಲ್ಲ ನಾನು. ಆಪ್ತೋರ್ಯಾಮ ಅಂತ ಮತ್ತೊಂದು ಯಜ್ಞ, ಸೋಮಯಾಗದ ಕೆಲವು ಪ್ರಭೇದಗಳಿವೆಲ್ಲ. ಬಂದಂತಹ ಬ್ರಾಹ್ಮಣರಿಗೆ ಮೊದಲನೇ ಬಾರಿ ಈದಂಥ ಹಾಲು ಕೊಡುವಂತಹ 10 ಹಸುಗಳನ್ನ, ರೋಹಿಣಿ ಎನ್ನುವ ಜಾತಿಯ 10 ಹಸುಗಳನ್ನು ದಾನ ಮಾಡಿದೆ. ಆದರೆ ಬ್ರಹ್ಮಲೋಕಕ್ಕೆ ಬಂದದ್ದು ಅದರ ಫಲದಿಂದ ಅಲ್ಲ. ಮುಂದೆ ಕುದುರೆಗಳನ್ನು ದಾನ ಮಾಡಿದೆ. ಬಾಲ್ಹೀಕ ದೇಶದಲ್ಲಿ ಹುಟ್ಟಿದಂತಹ ಬಿಳಿ ಬಣ್ಣದ ಬಂಗಾರದ ಆಭರಣಗಳನ್ನು ಧರಿಸಿದಂಥ 1,00,000 ಕುದುರೆಗಳನ್ನು ದಾನ ಮಾಡಿದೆ. ಆದರೆ ಇಲ್ಲಿ ಬರಲಿಕ್ಕೆ ಆ ಕುದುರೆಗಳ ದಾನ ಅದರ ಫಲ ಕಾರಣ ಅಲ್ಲ. ಮುಂದೆ ಒಂದು ಯಾಗದಲ್ಲಿ 18 ಕೋಟಿ ಸುವರ್ಣ ನಾಣ್ಯಗಳನ್ನು ದಾನ ಮಾಡಿದೆ. ಶ್ಲೋಕದಲ್ಲಿ ಅಷ್ಟವು ಮತ್ತು ದಶ ಅಂತಿದೆ. ಅಷ್ಟವು ಅಂದ್ರೆ 8, ದಶ ಅಂದ್ರೆ 10 ನಮ್ಗೆ ಗೊತ್ತಿದೆ. ಅವೆರಡನ್ನು ಗುಣಿಸಿದ್ರೆ ಅದು 80 ಕೋಟಿ ಗೋವುಗಳು, ಬಂಗಾರದ ಆಭರಣಗಳ ನಿಷ್ಕಗಳಾಗ್ತವೆ, ಬಂಗಾರದ ನಾಣ್ಯಗಳು. ಅವೆರಡನ್ನು ಕೇವಲ ಕೂಡಿಸಿದ್ರೆ ಅದು 18 ಕೋಟಿ ಆಗ್ತದೆ. ಅಂತೂ ಈ ತರ ಶಬ್ದಗಳು, ಸಂಖ್ಯಾವಾಚಕ ಶಬ್ದಗಳು ಪ್ರತ್ಯೇಕವಾಗಿದ್ದಾಗ, ಅವೆರಡನ್ನು ಒಟ್ಟಿಗೆ ಹೇಳದೇ ಇದ್ದಾಗ, ಬೇರೆ ಭಾಷೆಗಳಲ್ಲಿ ಹೇಗೆ ವಿವಾದಕ್ಕೆಡೆ ಇಲ್ಲದಂತೆ ಒಂದು ಸಂಖ್ಯೆಯನ್ನು ನಾವು ಹೇಳಬಹುದು, ಅಷ್ಟು ವಿವಾದರಹಿತವಾಗಿ ಏನೂ ಸಂಶಯಕ್ಕೆ ಕಾರಣ ಆಗದೇ ಇರುವಂತೆ ಸಂಸ್ಕೃತದಲ್ಲಿ ಈ ಸಂಖ್ಯೆಗಳನ್ನು ಹೇಳೋದು ಕಷ್ಟ ಆಗ್ತದೆ ಕೆಲವು ಬಾರಿ. ವಿಶೇಷತಃ ಹೀಗಿದ್ದಾಗ 10 ಮತ್ತು 8 ಅಂತಿದೆ. ಇದನ್ನು ಕೂಡಿಸಿದ್ರೆ 18 ಆಗ್ತದೆ, ಗುಣಿಸಿದ್ರೆ 80 ಆಗ್ತದೆ. ಅಂತೂ ಹೀಗೊಂದು ಸಮಸ್ಯೆ ಇದೆ. ಅದರಿಂದ ಎಷ್ಟು ಅಂತ ತೀರ್ಮಾನಿಸುವುದು ಕಷ್ಟ ಆಗ್ತದೆ. ಕಪ್ಪಾದ ಕಿವಿ ಇರುವಂತಹ ಹಸಿರು ಬಣ್ಣದ ಕುದುರೆಗಳನ್ನ 17 ಕೋಟಿ ಸಂಖ್ಯೆಯಲ್ಲಿ ದಾನ ಮಾಡಿದೆ. ಆದರೆ ಇದ್ಯಾವುದು ನನಗೆ ಬ್ರಹ್ಮಲೋಕಕ್ಕೆ ಬರಲಿಕ್ಕೆ ಕಾರಣ ಅಲ್ಲ. 17,000 ಆನೆಗಳನ್ನ ದಾನ ಮಾಡಿದೆ, 17,000 ರಥಗಳನ್ನು ದಾನ ಮಾಡಿದೆ. ವೇದಾದಿ ಶಾಸ್ತ್ರಗಳಲ್ಲಿ ಏನೇನು ದಾನ ಕ್ರಮಗಳನ್ನು ಹೇಳಿದ್ದಾರೆ ಅದನ್ನೆಲ್ಲನೂ ದಾನ ಮಾಡಿದೆ. ವಾಜಪೇಯಿ ಯಾಗಗಳಲ್ಲಿ ದಾನ ಮಾಡಿದೆ.
ನಾನು ಇಲ್ಲಿಗೆ ಬರ್ಲಿಕ್ಕೆ ಅವೇನು ಕಾರಣ ಅಲ್ಲ. ಸಾವಿರಾರು ರಾಜರನ್ನ ಗೆದ್ದಿದ್ದೆ ನನ್ನ ಜೀವನದಲ್ಲಿ. ಅವರೆಲ್ಲರನ್ನು ಗೆದ್ದಾಗ ನನಗೇನು ಸಂಪತ್ತು ಬಂದಿತ್ತು, ಆ ಸಂಪತ್ತೆಲ್ಲವನ್ನು ಯಜ್ಞಕ್ಕಾಗಿಯೇ ನಾನು ಉಪಯೋಗ ಮಾಡಿದೆ. ಆದ್ರೆ ಬ್ರಹ್ಮಲೋಕಕ್ಕೆ ಬರ್ಲಿಕ್ಕೆ ಆ ಯಜ್ಞಗಳ ಫಲವೂ ಏನು ಕಾರಣ ಅಲ್ಲ. ರಾಜಸೂಯ ಯಾಗ ಮಾಡಿದೆ. ಪ್ರತಿಯೊಬ್ಬರಿಗೂ ಕೂಡ 3 ಬಾರಿ 100 ಸುವರ್ಣಾಭರಣಗಳಿಂದ ಕೂಡಿದಂಥ 2,000 ಕುದುರೆಗಳನ್ನ ಮತ್ತೆ 100 ಗ್ರಾಮಗಳನ್ನ ದಕ್ಷಿಣ ರೂಪದಲ್ಲಿ ಕೊಟ್ಟೆ ಅವರಿಗೆ. ಆದ್ರೆ ಬ್ರಹ್ಮಲೋಕಕ್ಕೆ ಬರ್ಲಿಕ್ಕೆ ಆ ಫಲವೇನು ಕಾರಣ ಅಲ್ಲ. ಹಿಮಾಲಯ ಪರ್ವತದಲ್ಲಿ ನಾನು ತಪಸ್ಸು ಮಾಡಿದ್ದೆ. ನನ್ನ ತೀವ್ರವಾದ ತಪಸ್ಸಿಗೆ ಮೆಚ್ಚಿ ಮಹಾದೇವ ಶಿವ ಆ ಗಂಗೆಯನ್ನು ತನ್ನ ತಲೆಯ ಮೇಲೆ ಧರಿಸಿದ. ಆ ತಪಸ್ಸಿನ ಫಲದಿಂದ ನಾನು ಈ ಬ್ರಹ್ಮಲೋಕಕ್ಕೇನು ಬರಲಿಲ್ಲ. ಶಮ್ಯಾಕ್ಷೇಪೈ ಅಯಜಂ ಯಚ್ಚ ದೇವಾನ್ ಸಶಸ್ತ್ರಾಣಾಮಯುತೈಶ್ಚಾಪಿ ಯತ್ರ. ಶಮ್ಯಾಕ್ಷೇಪ ಅಂತ ಇದೊಂದು ಕಾಷ್ಠದ ದಂಡ, ಕಟ್ಟಿಗೆಯ ದಂಡ. ಅದನ್ನು ಎಸಿಬೇಕು ಯಜ್ಞದ ವೇದಿಕೆಯಲ್ಲಿ ನಿಂತ್ಕೊಂಡು. ಆ ಎಸೆದಾಗ ಎಷ್ಟು ದೂರ ಹೋಗಿ ಬೀಳ್ತದೋ ಆ ಭೂಮಿಯನ್ನೆಲ್ಲ ಯಜ್ಞಕ್ಕಾಗಿ ಉಪಯೋಗ ಮಾಡ್ಕೋಬೇಕು. ಹೀಗೆ ಶಮ್ಯಾಕ್ಷೇಪ ಅಂತ, ಶಮ್ಯಾಪ್ರಾಸ ಅಂತಲೂ ಕರೀತಾರೆ ಅದನ್ನು. ಹಿಂದೊಂದು ಬಾರಿ ಇಲ್ಲೇ ಮಹಾಭಾರತ ಪ್ರವಚನದಲ್ಲಿ ಹೇಳಿದ್ದೆ. ಅಲ್ಲಿ ಅನೇಕ ಯಾಗಗಳನ್ನು ಮಾಡಿದೆ. ಸಾಧ್ಯಸ್ಕ ಅನ್ನುವ 10,000 ಯಾಗಗಳಾದವು. 13 ದಿವಸದಲ್ಲಿ ಮುಗಿಯುವಂತ ಯಾಗಗಳು, 12 ದಿವಸದಲ್ಲಿ ಮುಗಿಯುವ ಯಾಗಗಳು, ಪೌಂಡ್ರೀಕ ಯಾಗಗಳನ್ನು ಮಾಡಿದೆ. ಆದ್ರೆ ನಾನು ಇಲ್ಲಿ ಬರ್ಲಿಕ್ಕೆ ಅದು ಕಾರಣ ಅಲ್ಲ. ಈ ಶಮ್ಯ ಅಂದ್ರೆ ಯಜ್ಞದಲ್ಲಿ ಉಪಯೋಗಿಸುವಂತಹ ಒಂದು ಆಯುಧ ಅಂತ ಹೇಳಿದ್ದಾರೆ. ಆಯುಧ ಅಂದ್ರೆ ಯಾರನ್ನು ಬಡಿಯುವ ಆಭರಣ ಆಯುಧ ಅಲ್ಲ, ಅದೊಂದು ರೀತಿ ಉಪಕರಣ ಅಷ್ಟೆ. ಅಷ್ಟೌ ಸಹಸ್ರಾಣಿ, ಒಟ್ಟು 8,000 ವೃಷಭಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದೆ. ಆ ಕೊಂಬುಗಳಿಗೆ ಸುವರ್ಣದ ಅಲಂಕಾರ ಇತ್ತು. ಅಷ್ಟೇ ಗೋವುಗಳನ್ನು ದಾನ ಮಾಡಿದೆ. ಆದ್ರೆ ಬ್ರಹ್ಮಲೋಕಕ್ಕೆ ಬರ್ಲಿಕ್ಕೆ ಅದು ಕಾರಣ ಅಲ್ಲ. ಅನೇಕ ಯಜ್ಞಗಳನ್ನು ಮಾಡಿದೆ. ರಾಶಿ ರಾಶಿ ಮುತ್ತುಗಳನ್ನ, ರತ್ನಗಳನ್ನ ಬ್ರಾಹ್ಮಣರಿಗೆ ದಾನ ಕೊಟ್ಟೆ. ಮೊದಲನೇ ಬಾರಿಗೆ ಇದ್ದಂತಹ 1,00,000 ಗೋವುಗಳನ್ನು ದಾನ ಮಾಡಿದೆ. ಆದ್ರೆ ಬ್ರಹ್ಮಲೋಕಕ್ಕೆ ಬರ್ಲಿಕ್ಕೆ ಅದು ಕಾರಣ ಅಲ್ಲ. 11 ದಿವಸದಲ್ಲಿ ಮುಗಿಯುವಂತ, 24 ದಿವಸದಲ್ಲಿ ಮುಗಿಯುವಂತಹ ಯಜ್ಞಗಳನ್ನು ಮಾಡಿದೆ. ಹಲವಾರು ಅಶ್ವಮೇಧ ಯಾಗಗಳನ್ನು ಮಾಡಿದೆ. ಆದ್ರೆ ಬ್ರಹ್ಮಲೋಕಕ್ಕೆ ಬರ್ಲಿಕ್ಕೆ ಇದ್ಯಾವುದು ಕಾರಣ ಅಲ್ಲ. ಒಂದು ಯೋಜನ ಉದ್ದಗಲಗಳಿಂದ ಕೂಡಿದಂತಹ ಒಂದು ಚ್ಯೂತವನ ಅಂದ್ರೆ ಮಾವಿನ ಗಿಡಗಳಿರುವಂತಹ ಒಂದು ಜಮೀನು, ಅದನ್ನು ದಾನ ಮಾಡಿದೆ. ಆದ್ರೆ ಇಲ್ಲಿ ಬರ್ಲಿಕ್ಕೆ ಆ ಫಲ ಏನ್ ಕಾರಣ ಅಲ್ಲ. ಅಲ್ಲಿ ವನಂ ಚ್ಯೂತಾನಾಮ್ ಅಂತಿದೆ, ಕೆಲವು ಕಡೆ ವನಂ ವೃತಾನಾಮ್ ಅಂತಿದೆ. ಅದರಿಂದ ಈ ನಾಗಸಂಪಿಗೆ ಗಿಡಗಳ ಉದ್ಯಾನವನ ಅಂತ ಒಬ್ಬರು ಅರ್ಥ ಮಾಡಿದ್ದಾರೆ. ಇನ್ನೊಂದು ಅನುವಾದದಲ್ಲಿ ಮಾವಿನ ಗಿಡಗಳ ಉದ್ಯಾನವನ ಅಂತ. ಮುಂದೆ ತುರಾಯಣ ಅನ್ನುವಂತಹ ಒಂದು ವ್ರತವನ್ನ ಮಾಡಿದೆ. 30 ವರ್ಷಗಳವರೆಗೆ ಆ ವ್ರತ ಮಾಡಬೇಕು. ಪ್ರತಿನಿತ್ಯ 100 ಗೋವುಗಳನ್ನ ದಾನ ಮಾಡಬೇಕು. ಆ ಸಂದರ್ಭದಲ್ಲಿ ಶತಂ ಗವಾಂ 800 ಚೈವ ಅಂತಲ್ಲಿರೋ ಪದ. ಪ್ರತಿನಿತ್ಯ 100, ಅನಂತರ 800 ಗೋವುಗಳನ್ನ ದಾನ ಮಾಡ್ತಾ ಇದ್ದೆ ಅಂತ. ಅದು ಆತರ ಅನುವಾದ ಮಾಡ್ಲಿಕ್ಕೆ ಕಾರಣ ಏನಿಲ್ಲ. ಮೊದಲು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಮೊದಲು 100 ಮಾಡ್ತಾ ಇದ್ದೆ, ಆಮೇಲೆ 800 ಮಾಡ್ತಿದ್ದೆ ಅಂತ ಅನ್ಕೊಳ್ಳಿಕ್ಕೆ, ಆಗ ಅನುವಾದ ಮಾಡ್ಲಿಕ್ಕೆ ವಿಶೇಷ ಕಾರಣ ಏನಿಲ್ಲ. ಅಲ್ಲಿ ಪ್ರತಿನಿತ್ಯ 900 ಗೋವುಗಳನ್ನು ದಾನ ಮಾಡ್ತಿದ್ದೆ ಅನ್ನೋದು ಸರಳವಾದ ಅನುವಾದ. ಕೆಂಪಣ್ಣದ ಹಸುಗಳನ್ನ ದಾನ ಮಾಡಿದೆ. ಆದ್ರೆ ಇದ್ಯಾವುದೂ ಕೂಡ ಬ್ರಹ್ಮಲೋಕಕ್ಕೆ ಬರ್ಲಿಕ್ಕೆ ನನಗೆ ಕಾರಣ ಅಲ್ಲ. 30 ಅಗ್ನಿಚಯನಗಳನ್ನು ಮಾಡಿದೆ. 8 ಸಲ ಸರ್ವಮೇಧ ಯಾಗ, 7 ಸಲ ನರಮೇಧ ಯಾಗ, ಮತ್ತೆ 128 ಬಾರಿ
ವಿಶ್ವಜಿದ್ಯಾಗ ಇದನ್ನೆಲ್ಲವನ್ನೂ ಮಾಡಿದೆ. ಆ ವಿಶ್ವಜಿದ್ಯಾಗಗಳು ಕೂಡ 118 ಅಂತ ಕೆಲವು ಕಡೆ ಇದೆ, 128 ಅಂತ ಇನ್ನು ಕೆಲವು ಕಡೆ ಇದೆ. ಅನುವಾದ ಮಾಡುವಾಗ ಒಬ್ಬೊಬ್ರು ಒಂದೊಂದು ತರ ಮಾಡಿರ್ತಾರೆ. ಒಂದೇ ರೀತಿಯಾದ ಸಂಸ್ಕೃತ ಶಬ್ದ ಇದ್ರೂ ಕೂಡ ಮೂಲ ಶಬ್ದ ಒಂದೇ ತರ ಇದ್ರು ಕೆಲವು ಕಡೆ ಆ ಸಂಸ್ಕೃತ ಶಬ್ದವೇ ವ್ಯತ್ಯಸ್ತ ಆಗಿರ್ತದೆ. ಸರಯು, ಬಾಹುದ, ಗಂಗಾ ಮೊದಲಾದ ನದಿಗಳಲ್ಲಿ ಅನೇಕ ಹಸುಗಳನ್ನು, ಲಕ್ಷ ಲಕ್ಷ ಹಸುಗಳನ್ನು ದಾನ ಮಾಡಿದೆ. ಬ್ರಹ್ಮಲೋಕಕ್ಕೆ ಬರಲಿಕ್ಕೆ ಮಾತ್ರ ಇದ್ಯಾವುದೂ ಕಾರಣವಲ್ಲ. ನಾನು ಇಲ್ಲಿಗೆ ಕೇವಲ ಅನಶನ ವ್ರತದಿಂದ ಬಂದಿದ್ದೇನೆ ಅಂತ ಒಂದು ತಾತ್ಪರ್ಯ ಆಗಿತ್ತು. ಇಂದ್ರ ಈ ಅನಶನ ವ್ರತದ ಸಿದ್ಧಿಯನ್ನು ಮಾಡಿಕೊಂಡ. ಅದನ್ನ ಆತ ರಹಸ್ಯವಾಗಿ ಇಟ್ಟಿದ್ದ. ಅಲ್ಲಿಂದ ಶುಕ್ರ ತಪಸ್ಸು ಮಾಡಿ ಆ ಅನಶನ ವ್ರತದ ಸಾಧನೆಯನ್ನು ಮಾಡಿಕೊಂಡ. ಆಗದ ಎಲ್ಲ ಕಡೆ ಬೆಳಕಿಗೆ ಬಂದಿತ್ತು. ನಾನು ಕೂಡ ಅದನ್ನ ಆವಾಗ ಆಚರಿಸಲಿಕ್ಕೆ ಅಭ್ಯಾಸ ಮಾಡಿಕೊಂಡೆ. ನನ್ನ ಬಳಿಗೆ ಆಗ ಸಾವಿರಾರು ಜನ ಬ್ರಾಹ್ಮಣರು, ಋಷಿಗಳೆಲ್ಲ ಬಂದ್ರು. ಬ್ರಹ್ಮಲೋಕಕ್ಕೆ ಹೋಗುವಂತ ನನಗವರು ಆಶೀರ್ವಾದ ಮಾಡಿದರು. ಅದರಂತೆ ನಾನು ಈ ಬ್ರಹ್ಮಲೋಕಕ್ಕೆ ಬಂದಿದ್ದೇನೆ. ಬ್ರಹ್ಮನಿಗೆ ಭಗೀರಥ ಹೇಳಿದ, ನೀನು ವಿಧಾತ, ಈ ಜಗತ್ತಿನ ಆಗು ಹೋಗೆಲ್ಲ ಬಲ್ಲವನು. ಆದರೂ ನೀನು ಕೇಳಿದೆ ಅಂತ ನಿನ್ನ ಎದುರಿಗೆ ಇದೆಲ್ಲವನ್ನು ನಾನು ಒಪ್ಪಿಸಿದ್ದೇನೆ. ಅನಶನ ವ್ರತ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ಭಗೀರಥ ಅದನ್ನು ಪ್ರಶಂಸಿಸಿದ. ಬ್ರಹ್ಮ ಆ ಭಗೀರಥನನ್ನ ಮೆಚ್ಚಿದ, ಅವನಿಗೆ ಸತ್ಕಾರ ಮಾಡಿದ, ಸನ್ಮಾನ ಮಾಡಿದ. ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದ್ರು, ಬ್ರಾಹ್ಮಣರ ಆಶೀರ್ವಾದದಿಂದ ಎಲ್ಲವೂ ನಡೀಬೇಕು, ಅವರನ್ನು ಸಂತುಷ್ಟಗೊಳಿಸುವ. ದೇವತೆಗಳು ಕೂಡ ಆ ಬ್ರಾಹ್ಮಣರನ್ನ ಸಂತೃಪ್ತರನ್ನಾಗಿಡ್ಲಿಕ್ಕೆ ಪ್ರಯತ್ನಿಸ್ತಾರೆ. ಈ ಒಂದು ಧರ್ಮ, ಅನಶನ ಧರ್ಮ ಏನಿದೆ ಅತ್ಯಂತ ರಹಸ್ಯವಾದದ್ದು. ಲೋಭವನ್ನು ಪರಿತ್ಯಜಿಸಿ ಈ ಧರ್ಮವನ್ನು ನೀನು ಕೂಡ ಆಚರಿಸುವಂತ ಭೀಷ್ಮರು ಯುಧಿಷ್ಠಿರನಿಗೆ ವರ್ಣಿಸಿದರು. ಅಲ್ಲಿಗೆ ಈ ಒಂದು ಅಧ್ಯಾಯ ಸಮಾಪ್ತಿಯನ್ನು ಕಾಣ್ತದೆ. ಪಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 93ನೇ ಅಧ್ಯಾಯ ಇದು. TR ಕೃಷ್ಣಾಚಾರ್ಯ ಪಾಠದಲ್ಲಿ 160ನೇದ್ದು, ಮತ್ತೆ 156ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, 103ನೇ ಅಧ್ಯಾಯ ಉತ್ತರ ಭಾರತದ ಗೀತಾಪ್ರಶ್ನೆ ಪಾಠದಲ್ಲಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.